ವೃಶ್ಚಿಕ ರಾಶಿಯವರಿಗೆ ಕುಜ ಮತ್ತೆ ಶನಿ ಚೆನ್ನಾಗಿದ್ರು ಜಾತಕದಲ್ಲಿ ಒಳ್ಳೆ ಗೃಹ ನಿರ್ಮಾಣ. ಸಾಮಾನ್ಯವಾಗಿ ಇವರಿಬ್ರು ಚೆನ್ನಾಗಿರೋದು ಕಷ್ಟ. ತೆಗೆದುಕೊಳ್ಳುವಂತ ಭೂಮಿ ಸೈಟ್ ಅಲ್ಲಿ ಸರ್ಪ ಸಂಚಾರಾದಿಗಳು ಇರ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾ ಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನ ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ. ಈಗ ಇವತ್ತು ಅನೇಕ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಅಂತಂದೆ. ಹಾಗಾದ್ರೆ ಈ ವಾಸ್ತು ಬಗ್ಗೆ ನಿಮ್ಗಿರುವಂತಹ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ. ಕಳೆದ ಸಂಚಿಕೆಯಲ್ಲಿ ನೀವು ತುಲಾ ರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಅವರು ಯಾವ ವಯಸ್ಸಲ್ಲಿ ಮನೆ ತಗೊಂತಾರೆ, ಅವ್ರಿಗೆ ಯಾವ ಥರ ಜಮೀನು ಸಿಗ್ಬೋದು, ಅವ್ರ ಯಾವ ಎನ್ವೈರ್ನ್ಮೆಂಟು, ಯಾವ ದಿಕ್ಕು, ಅವ್ರ ಮನೆಯೊಳಗೆ ಯಾವ ದಿಕ್ಕನ್ನು ಚೆನ್ನಾಗಿ ಇಟ್ಕೊಬೇಕು ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ವಿ. ಈಗ ಹಾಗೆ ವೃಶ್ಚಿಕ ರಾಶಿಯವರು ಯಾವ ಏಜಲ್ಲಿ ತಗೊತಾರೆ, ಅವ್ರಿಗೆ ಯಾವ ದಶಾಭುಕ್ತಿ ನಮ್ಗೆ ಸಪೋರ್ಟ್ ಮಾಡುತ್ತೆ, ಈ ರೀತಿ ವಿಷಯಗಳನ್ನು ತಿಳಿಸ್ಕೊಡಿ ಗುರುಜಿ. ವೃಶ್ಚಿಕ ರಾಶಿ ಇದೆಯಲ್ಲ, ವೃಶ್ಚಿಕ ರಾಶಿ ಸ್ಥಿರ ರಾಶಿ ಇಸ್ ವೆರಿ ಗುಡ್. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ವೃಶ್ಚಿಕ ರಾಶಿ ಕುಜ ಅಧಿಪತಿ ಇದಾನಲ್ಲ, ಇದು ಸ್ವಲ್ಪ ಏನಾಗುತ್ತೆ, ಕೋಪ ಉದ್ರೇಕಗಳನ್ನ ನೀಡುವಂಥದ್ದು. ಕುಜ ಚೆನ್ನಾಗಿರ್ಬೇಕು ಈ ರಾಶಿಯವ್ರಿಗೆ, ವೃಶ್ಚಿಕ ರಾಶಿಯವ್ರಿಗೆ. ನೋಡಿ ಏನ್ ಹೇಳುತ್ತೆ, ಕುಜಸ್ಥಾನೇ ಸುಖ ಬಲೆ ಚತುರ್ಥೇವಾ ಶುಭಾನ್ವಿತೆ ಭೂಗೃಹಾದಿ ಸಫಲಂ ಸ್ಯಾತ್ ವೃಶ್ಚಿಕೇಶು ಮಹದ್ದನಂ. ಇವ್ರ ಜಾತಕಕ್ಕೆ ಕುಜ ಏನಾದ್ರೂ ಬಲಿಷ್ಠನಾಗಿದ್ರೆ ಲಾಭ ನಿಶ್ಚಿತ, ವಾಹನ ಭೂಮಿ ಖರೀದಿಯ ಮಾಡುವಂತ ಯೋಗಗಳು, ದೊಡ್ಡ ಸಂಪತ್ತನ್ನೇ ಸಂಪಾದನೆ ಮಾಡುತ್ತಾರೆ. ಒಂದ್ ಸೈಟ್ ಅಲ್ಲ, 3-4 ಸೈಟ್ ತಗೋತಾರೆ ಇವರು ಅಂತ. ಆಯ್ತು, ಒಂದ್ ಮನೆ ಅಲ್ಲ, ಬಾಡಿಗೆಗೆ ಬರೋಂತ ಮನೆಗಳು ಕಟ್ತಾರೆ ಇವರು ಅಂತ. ಅವ್ರ ಜಾತಕದಲ್ಲಿ ಕುಜ ಚೆನ್ನಾಗಿರ್ಬೇಕು. ಮತ್ತೆ ಈ ವೃಶ್ಚಿಕ ರಾಶಿಯವ್ರಿಗೆ ನೋಡಿ 29ನೇ ವಯಸ್ಸಿಂದ ಶುರುವಾಗತ್ತೆ. 28, 29, 32, 33, 36, 40, 48, 54, 56 ವಯಸ್ಸುಗಳಲ್ಲಿ ಇವರಿಗೆ ನಿವೇಶನ ಖರೀದಿ ಮಾಡುವ ಮತ್ತು ಗೃಹ ನಿರ್ಮಾಣ ಮಾಡುವಂತ ಯೋಗಗಳು ಇವರಿಗೆ ಪ್ರಾಪ್ತಿ ಆಗುತ್ತೆ. ಈ ಏಜ್ ಅಲ್ಲಿ ಇವ್ರು ಪ್ರಯತ್ನ ಮಾಡ್ಬೇಕು. ಆ ಏಜ್ ಅಲ್ಲಿ ಅವ್ರು ಟ್ರೈ ಮಾಡ್ಬೇಕು. ಕರೆಕ್ಟ್. ಈ ಏಜ್ ಅಲ್ಲಿ ಇವರು ಪ್ರಯತ್ನ ಮಾಡಿ ಗುರುಬಲ ಕೂಡ ಸಪೋರ್ಟ್ ಮಾಡ್ಬಿಟ್ರೆ, ವಿಶೇಷವಾಗಿ ಕುಜ ಏನಾದ್ರೂ ಚೆನ್ನಾಗಿದ್ದು ಬಿಟ್ರೆ ತುಂಬಾ ಚೆನ್ನಾಗಿರೋ ಮನೆಯನ್ನ ಇವರು ತಗೋತಾರೆ. ಜೊತೆಗೆ ಈ ವೃಶ್ಚಿಕ ರಾಶಿಯವ್ರದ್ದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಕುಜ ಶನಿ ಕಾಂಬಿನೇಷನ್ ಇವ್ರಿಗೆ. ರಾಶಿಯಾಧಿಪತಿ ಕುಜ, ಚತುರ್ಥಾಧಿಪತಿ ಶನಿ. ಇವ್ರದ್ದು ಅಷ್ಟೇ ಜಗಳ ಇಲ್ಲದೆ ಕಂಪ್ಲೀಟ್ ಆಗಲ್ಲ, ಕಂಪ್ಲೀಷನ್ ಆಗಲ್ಲ. ಏನೋ ಒಂದ್ ಕಿರಿಕು, ಏನೋ ಒಂದ್ ಗಲಾಟೆ, ಏನೋ ಒಂದು ಪ್ರಾಬ್ಲಮ್ಸ್ಗಳು, ಮತ್ತೆ ಕೆಲಸದವ್ರ ಪ್ರಾಬ್ಲಮ್ ಆಗುತ್ತೆ. ಇವ್ರ ಎಕ್ಸ್ಪೆಕ್ಟೇಷನ್ ತರ ಕೆಲಸ ಆಗಲ್ಲ. ಮತ್ತೆ ಇವರು ಕೂಡ ಶಾರ್ಟ್ ಟೆಂಪರ್ ಇರ್ತಾರೆ, ಕೆಲವು ಟೈಮ್ ತಪ್ಪು ನಿರ್ಧಾರಗಳನ್ನ ತಗೋಬಿಡ್ತಾರೆ. ಇದರದೆಲ್ಲ ಪ್ರಾಬ್ಲಮ್ಸ್ ಗಳಾಗುತ್ತೆ. ಮತ್ತೆ ಇವರು ಸ್ವಲ್ಪ ನೀಟ್ನೆಸ್ ನ ಮೇಂಟೈನ್ ಮಾಡ್ಬೇಕು, ಇದೇ ತರ ಇರ್ಬೇಕು ಅಂತ ಮೇಂಟೈನ್ ಮಾಡೋ. ಯಾಕಂದ್ರೆ ಶನಿ ಕುಜ ಇಬ್ರು ಕೆಟ್ಬಿಟ್ರೆ ಏನಾಗುತ್ತೆ, ಅಯ್ಯೋ ಎಲ್ಲ ಆಗಲ್ಲ ಗುರು, ಇವೆಲ್ಲ ಮಾಡ್ಕೊಂಡು ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ. ಈಗ ಹರ್ಷ, ನಿನ್ ಮೇಲೆ ನಂಬಿಕೆ, ತಗೊಳಪ್ಪ ದುಡ್ಡು ಕೊಡ್ತೀನಿ, ನಾನು ಬರಲ್ಲ, ಮನೆ ಕಟ್ಬಿಡು. ಅರ್ಥ ಆಯ್ತಾ? ಅನೇಕ ಬಾರಿ ಇದೇ ತರದ ವಿಷಯಗಳಿಂದ ಮೋಸ ಹೋಗುವಂತ ಸಾಧ್ಯತೆ ಇರ್ತದೆ. ಕೆಲವು ಬಾರಿ ನಂಬಿಕಸ್ಥರು ಕೂಡ ಇವ್ರಿಗೆ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಡ್ತಾರೆ. ಇವ್ರಿಗೆ ಸ್ವಲ್ಪ ಕಂಫರ್ಟ್ ಝೋನ್ ಜಾಸ್ತಿ ಸಿಕ್ಬಿಡುತ್ತೆ. ಎಚ್ಚರಿಕೆ ತಗೋಬೇಕು. ನೋಡಿ ಇಲ್ಲಿ ಚತುರ್ಥಕ್ಕೆ ಶನಿ ಅಧಿಪತಿ ಆಗಿರೋದ್ರಿಂದ ಹೇಳ್ತಾನೆ, ಚತುರ್ಥೇ ಮಂದನೇ ಶೋಕಿ
ದುಃಖಿ ಜಡಮತಿ ಸದುಹುಸ್ ಕಲಹ ಮಾತೃಹಾನಿ ಕುಲಕ್ಷಯೋ ವಾಸಭೂಮಿ ವರ್ಜಿತ. ಇವನು ಶನಿ ಏನಾದ್ರೂ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಈ ವೃಶ್ಚಿಕ ರಾಶಿಯವ್ರಿಗೆ ಏನ್ ಮಾಡ್ತಾನಂತೆ ಗೊತ್ತಾ, ಅವನು ತಾಯಿಗೆ ಮೊದಲನೇದಾಗಿ ವಿಪರೀತವಾದ ತೊಂದರೆಯನ್ನ ಕೊಡ್ತಾನಂತೆ. ಆ ತಾಯಿಗೆ ಆ ಮನೆಗೆ ಹೋದ್ಮೇಲೆ ಅನಾರೋಗ್ಯ ಕೊಡುವಂಥದ್ದು, ಅತ್ತೆ ಸೊಸೆಗೆ ಹೊಂದಾಣಿಕೆ ಆಗದೆ ಇರುವಂಥದ್ದು, ಮನೆ ಬಿಟ್ಟು ಮನೆಯಿಂದ ಆಚೆ ಹೋಗುವಂಥದ್ದು, ಮನೆ ಕಟ್ಟಿದ್ರು ಮನೆ ಮಾರಾಟ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿರುವಂಥದ್ದು, ಆ ಮನೆಗೆ ಹೋದ್ಮೇಲೆ EMI ಕಟ್ಟಕ್ ಆಗದಿರುವಂತ ಒಂದು ಪ್ರಾಬ್ಲಮ್ಗಳನ್ನ ತಂದಿಟ್ಬಿಡುವಂಥದ್ದು, ಈ ತರ ಸಮಸ್ಯೆಗಳು. ಅಯ್ಯೋ ಯಾಕಾದ್ರೂ ಬಂದ ಗುರು ಆಗ್ತಲ್ಲ, ಏನಕ್ಕಾದ್ರೂ ಸೈಟ್ ತಗೊಂಡೋಪ, ಈ ತರ ಪ್ರಾಬ್ಲಮ್ಗಳನ್ನ ಜಾಸ್ತಿ ಮಾಡ್ಬಿಡ್ತಾನೆ. ಕುಟುಂಬ ಕ್ಷಯ, ಅಭಿವೃದ್ಧಿನೇ ಆಗಲ್ಲ ಫ್ಯಾಮಿಲಿ. ಆಯ್ತಾ, ಭೂಮಿ ಮೇಲೆ ಸಾಲ, ಯಾವ ಲೆವೆಲ್ ಸಾಲ ಅಂದ್ರೆ ಈ ಮನೆ ಕಟ್ಟಕ್ಕೆ 50 ಲಕ್ಷ ಸಾಲ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ, ಮನೆ ಮಾರಿದ್ರು ಆ ಸಾಲ ತೀರ್ಸಕ್ ಆಗದ್ರೆ ಸಾಲ ಆಗ್ಬಿಟ್ಟಿರುತ್ತೆ, ಬಡ್ಡಿ ಕಟ್ಟಿ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾರೆ. ಮನೆಯಲ್ಲಿ ಪದೇ ಪದೇ ಕಂಟಕಗಳನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದೇ ಏನಾದ್ರೂ ಈ ವೃಶ್ಚಿಕ ರಾಶಿಯವರಿಗೆ ಕುಜ ಮತ್ತೆ ಶನಿ ಚೆನ್ನಾಗಿದ್ರು ಅವ್ರ ಜಾತಕದಲ್ಲಿ ಅಂತ ಇಟ್ಕೊಳ್ಳೋಣ, ವಿಶೇಷ ಯೋಗ ಅವ್ರಿಗೆ. ಮನೆ ಮೇಲ್ ಮನೆ, ದೊಡ್ಡ ಮನೆ, ಒಳ್ಳೆ ಗೃಹ ನಿರ್ಮಾಣ, ಇನ್ಫಿನಿಟಿ ಪದೇ ಪದೇ ತೆಗೆದುಕೊಳ್ಳುವಂತಹ ಯೋಗ. ಮತ್ತೆ ಪೈಪೋಟಿ ಮೇಲೆ ಕಟ್ತಾರೆ ಇವ್ರ ಮನೆ, ನಾ ಮಾಡ್ತೀನಿ ಬಾ ಅಂತ ಹೇಳುವಂಥದ್ದು, ಮತ್ತು ಕಾರ್ಖಾನೆಗಳನ್ನ ಕಟ್ಟುವಂಥದ್ದು, ಕಾಂಪ್ಲೆಕ್ಸ್ ಗಳನ್ನ ಕಟ್ಟುವಂಥದ್ದು, ಬಾಡಿಗೆಗೆ ಬರುವಂತದ್ದನ್ನ ಕಟ್ಟುವಂಥದ್ದು, ಧೈರ್ಯ, ಶಿಸ್ತು ಶ್ರದ್ಧೆ ಇರುವಂತಹ ಒಂದು ಮನೆ ಆಗುತ್ತೆ. ಅದು ಕುಟುಂಬದ ಅಭಿವೃದ್ಧಿ ಆಗುತ್ತೆ, ಒಳ್ಳೊಳ್ಳೆ ಆಫೀಸರ್ಗಳಾಗತ್ತಾರೆ, ಎಜುಕೇಶನ್ ಚೆನ್ನಾಗಾಗುತ್ತೆ. ಇದರ ಮಲ್ಟಿಪಲ್ ಯೋಗಗಳನ್ನ ಕೊಟ್ಬಿಡ್ತಾನೆ. ಇಬ್ರು ಚೆನ್ನಾಗಿದ್ರೆ, ಸಾಮಾನ್ಯವಾಗಿ ಇವರಿಬ್ರು ಚೆನ್ನಾಗಿರೋದು ಕಷ್ಟ. ಯಾಕಂದ್ರೆ ಶನಿ ಕುಜ ಇಬ್ರು ಪಾಪಗ್ರಹಗಳಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್, ಕಿರಿಕಿರಿ, ಟೆನ್ಷನ್ಸ್ ಗಳು ಇದ್ದೇ ಇರುತ್ತೆ. ಅದಕ್ಕೆ ಇವರು ಏನೇ ಮಾಡಿದ್ರು ಸ್ವಲ್ಪ ಎಚ್ಚರಿಕೆಯಿಂದ, ಸಮಾಧಾನದಿಂದ, ಎಕ್ಸ್ಪೆಷಲಿ ಕೋಪ ಮಾಡ್ಕೋಬಾರ್ದು. ಇವ್ರಿಗೆ 2 ಪ್ರಾಬ್ಲಮ್ ಇದೆ. ಇಲ್ಲ, ಒಂದು ಶಾರ್ಟ್ ಡಿಸಿಷನ್, ಕೋಪ ಉದ್ರೇಕಗಳಿಂದ ಶಾರ್ಟ್ ಡಿಸಿಷನ್. ಕುಜ ಅಂದ್ರೆ ಬೇಗ ನಿರ್ಧಾರ, ಇಲ್ಲ ಲೇಟ್, ಕರೆಕ್ಟ್ ಟೈಮಿಗೆ ತಗೊಳ್ಳೋ ಟೈಮಲ್ಲಿ ತಗೊಳಲ್ಲ. ಇವ್ರು ಹಿಂಗೆ ಅಂದ್ರೆ ಅಟ್ಟಕ್ ಬಿದ್ದು ಬಿಟ್ರೆ ಬೇಗ ಮುಗಿಸ್ಬಿಡ್ತಾರೆ. ಇಲ್ಲ, ಮನೆ ಕಟ್ತಾವ್ರೆ, ಅಣ್ಣ ಒಂದ್ ಚೀಲ ಬೇಕಿತ್ತು, ಒಂಚೂರು ಇಂಟೀರಿಯರ್ ಸೆಲೆಕ್ಷನ್ ಮಾಡ್ಬೇಕಿತ್ತು, ಮಾಡೋಣ ಬಿಡು ಅಂತ ಇವತ್ತಾಗದ್ನ 4 ದಿನ ಆದ್ಮೇಲೆ ಮಾಡೋದು, ಸ್ವಲ್ಪ ನಿಧಾನ ಮಾಡ್ತಾರೆ. ಇಲ್ಲ, ಅವ್ರು ಬರಕ್ಕಿಂತ ಮುಂಚೆ ಇವರೇ ಹೋಗಿ ಕೂತ್ಕೊಂಡು ಅರ್ಜೆಂಟ್ ಮಾಡ್ಬಿಡೋದು. ಈ ತರ ಆಗುತ್ತೆ. ಅದಕ್ಕೆ ಅವೆರಡನ್ನೂ ಮಾಡದೆ ಸ್ವಲ್ಪ ಪೇಷನ್ಸ್ ಇಂದ ಸರಿಯಾದ ರೀತಿಯಲ್ಲಿ ಕಟ್ಕೊಂಡ್ರೆ ಆ ಮನೆಗೆ ಹೋದ್ಮೇಲೆ ಅವ್ರಿಗೆ ಖಂಡಿತ ಅನುಕೂಲ ಆಗುತ್ತೆ. ಈಗ ಇವ್ರಿಗೆ ಯಾವ ರೀತಿ ಜಮೀನು ಫಲವತ್ತತೆ ಇರುತ್ತಾ? ಒಂದು ಕೆಂಪು ಮಣ್ಣು ಸಿಗುತ್ತೆ, ಇಲ್ಲ ಶಲ್ಯ ದೋಷಗಳಿರುವಂತ ಭೂಮಿ ಸಿಗುತ್ತೆ, ಮತ್ತು ಇವ್ರು ತೆಗೆದುಕೊಳ್ಳುವಂತ ಭೂಮಿ ಅಥವಾ ಸೈಟ್ ಅಲ್ಲಿ ಸರ್ಪ ಸಂಚಾರಾದಿಗಳು ಇರ್ತದೆ, ಸರೀಸೃಪಗಳು ವಾಸ ಮಾಡುವಂತ ಸಾಧ್ಯತೆಗಳು ಇವ್ರಿಗೆ ಜಾಸ್ತಿ ಇರ್ತದೆ. ಇದನ್ನ ಇವರು ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಇವ್ರು ತೆಗೆದುಕೊಳ್ಳುವಂತ ಮ್ಯಾಕ್ಸಿಮಮ್ ಜಮೀನಲ್ಲಿ ಫಲವತ್ತತೆ ಕಡಿಮೆ, ಅಥವಾ ಇವ್ರಿಗೆ ಎಂಪ್ಲಾಯ್ಸ್ ಇಶ್ಯೂಸ್, ಕೆಲಸ ಮಾಡೋರ್ದು ತುಂಬಾ ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳು ಇವ್ರಿಗೆ ಇರ್ತದೆ. ಮತ್ತು ಬಹಳ ಮುಖ್ಯವಾಗಿ ಇವ್ರಿಗೆ ದಶಾ ಅಂತ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಶನಿ ದಶೆ, ಕುಜ ದಶೆ, ರವಿ ದಶೆ, ಚಂದ್ರ ದಶೆ, ಸಿಕ್ಕಾಪಟ್ಟೆ ದಶೆಗಳು ಇವ್ರಿಗೆ ಸಪೋರ್ಟ್ ಮಾಡುತ್ತೆ. ಕುಜ ದಶೆ, ಶನಿ ದಶೆ, ಗುರು ದಶೆ, ಚಂದ್ರ ದಶೆ, ರವಿ ದಶೆ, ಆಪ್ಷನಲ್ ಬುಧ ಕೂಡ ಒಳ್ಳೇದ್ ಮಾಡ್ತಾನೆ. ಅದರಿಂದ ಮಲ್ಟಿಪಲ್ ದಶಾ ಯೋಗಗಳಲ್ಲಿ ಇವ್ರಿಗೆ ಗೃಹ ಯೋಗ ಬರುತ್ತೆ. ಅದರಿಂದ ಇವ್ರು ನೋಡ್ಕೊಂಡ್ ಮಾಡ್ಬೇಕು. ಆ ಗ್ರಹಗಳು ಚೆನ್ನಾಗಿದ್ದು ಈ ದಶೆಗಳು ಚೆನ್ನಾಗಿ ಬಂದಾಗ ಯಾರು ಕೇಳೋದೇ ಇಲ್ಲ, ಅವ್ರ ಪಾಡ್ಗವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಪ್ರಾಬ್ಲಮ್ಸ್ ಇರೋ, ನಾವ್ ಯಾವಾಗ್ಲೂ ಒಂದು ಸಂಚಿಕೆಗಳನ್ನ ಮಾಡುವಾಗ ಯಾವುದೇ ವೀಕ್ಷಕರನ್ನಾಗ್ಲಿ ನಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಗಳನ್ನಾಗ್ಲಿ ಎದುರಿಸಬಾರ್ದು. ಅವ್ರಿಗೆ ಗೈಡ್ ಮಾಡ್ಬೇಕು, ಯಾವ ಸರಿ ಯಾವ ತಪ್ಪು, ಯಾಕೆ ಇವ್ರಿಗೆ ಆಗ್ತಾ ಇದೆ ಇವ್ರಿಗೆ ಆಗ್ತಿಲ್ಲ, ನೀವು ಮಾಡ್ತಾ ಇರುವಂತ ಕಾಲಘಟ್ಟ ಸರಿ ಇದೆಯಾ, ಕಾಲಘಟ್ಟ ಸರಿ ಇಲ್ಲ, ಇದನ್ನ ಮಾಡ್ಬೇಕು. ಅದರಿಂದ ಈಗ ನೋಡಿ, ಎಕ್ಸಾಂಪಲ್ ನಾನು ಹೇಳೋದು, ಮಗು 3ನೇ ಕ್ಲಾಸ್ ಓದ್ತಾ ಇದೆ, ಮಗು ಜಾತಕ ತೋರ್ಸಕ್ ಬಂದವ್ರೆ. ಆ ಜಾತಕ ನೋಡ್ಬಿಟ್ಟು ನಿಮ್ ಮಗಳಿಗೆ ಡೈವರ್ಸ್ ಆಗತ್ತೆ, 2ನೇ ಮದುವೆ ಆಗತ್ತೆ ಅಂತ 3ನೇ ಕ್ಲಾಸ್ ಅಲ್ಲಿರೋ ಮಗುಗೆ ಹೇಳ್ತಾರ? ಅದ್ರ ಅವಶ್ಯಕತೆ ಇರಲ್ಲ. ಕರೆಕ್ಟಾ? 20 ವರ್ಷ ಆಗೋವರೆಗೂ ನಾವು ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ಬೇಕು. ಆಯ್ತು, ಏನೋ ದೋಷ ಇತ್ತು, ಕಂಟಕ ಇತ್ತು, ಇನ್ನೊಂದೇನೋ ಇತ್ತು ಅಂತ ಇಟ್ಕೊಳ್ಳೋಣ. ಅದನ್ನ ಯಾಕೆ ಹೇಳಬೇಕು? ಪರಿಹಾರ ಮಾಡ್ಸಿದ್ರೆ ಆಯ್ತು. ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತಲ್ವ, ಅದನ್ನ ಹೇಳಿ ಯಾಕೆ ಎದುರಿಸ್ಬೇಕು? ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ವಾಸ್ತು ತಜ್ಞರು ಇರ್ಬೋದು, ಜ್ಯೋತಿಷಿಗಳಾಗ್ಬೋದು, ಗೈಡ್ ಮಾಡ್ಬೋದು. ಅದಕ್ಕೆ ನಾನು ಯಾವುದೇ ವಾಸ್ತು ಕನ್ಸಲ್ಟೇಷನ್ಗೆ ಹೋದಾಗ ಮೊದಲು ಮಾಡುವಂಥದ್ದು ಅಲ್ಲಿರುವಂತ ದೋಷಗಳಿಗೆ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೆ ಮನೆ ಎನ್ವೈರನ್ಮೆಂಟ್ ಹೇಗೆ ಇಟ್ಕೋಬೇಕು ಅಂತ ಹೇಳ್ತೀನಿ. ನಾವು ಸುಮ್ನೆ ಅಲ್ಲಿ ಹೋಗ್ಬಿಟ್ಟು ಇದ್ರಿಂದ ನಂಗೆ ಆಗ್ಬಿಡುತ್ತೆ, ಅದರಿಂದ ನಂಗೆ ಆಗ್ಬಿಡುತ್ತೆ ಅಂತಂದ್ರೆ ಮಾನಸಿಕವಾಗಿ ಅವ್ರು ವೀಕ್ ಆಗ್ಬಿಡುತ್ತೆ. ಈಗ ಸುಮ್ನೆ ಅದೇನೋ ವಾಸ್ತು ಸರಿ ಇರಲ್ಲ, ನೀವೇನೋ ಹೇಳಿದ್ರಿ ಅಂತ ಅವ್ರು ಯೋಚನೆ ಮಾಡ್ಬಿಟ್ಟು ಜಾಸ್ತಿ ಯೋಚನೆ ಮಾಡ್ತಾರೆ. ಈಗ ಲಕ್ಷಾಂತರ ರೂಪಾಯಿ ಮನೆ ಕಟ್ಟಿರ್ತಾರೆ, ಹೊಡೆದಾಕತ್ತಾ? ಹೌದು. ಅಥವಾ ಬೇರೆ ಜಾಗಕ್ಕೆ ತಗೊಂಡೋಗಿ ಇಡಕ್ಕಾಗತ್ತಾ? ಅದಕ್ಕೆ ಅವ್ರದ್ದು ತಪ್ಪಿರುತ್ತೆ. ಬಟ್ ಜಾತಕಗಳನ್ನ ತೋರಿಸಿ ನೋಡಿ, ಈಗ ಎಷ್ಟೊಂದೆಲ್ಲ ವಿಷಯಗಳು ಮಾತಾಡ್ತಿದೀವಿ. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ
ಅವ್ರು ಮಾಡೋದ್ರಿಂದ ಅವ್ರಿಗೆ ಶುಭ ಫಲಗಳು ಖಂಡಿತವಾಗಿಯೂ ಪ್ರಾಪ್ತಿ ಆಗುತ್ತೆ. ಹ್ಮ್. ಇವ್ರು ಮಾಡ್ಬೇಕಾಗಿರುವಂತದ್ದು ಒಂದು ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದರ್ಶನ, ಹ್ಮ್. ಪ್ರತಿ ಶನಿವಾರ ಅರಳಿ ವೃಕ್ಷ ಪ್ರದಕ್ಷಿಣೆ, ಹ್ಮ್. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಭಿಷೇಕ ಮಾಡುವಂಥದ್ದು, ಹ್ಮ್. ಮತ್ತು ಶನಿ ಯಂತ್ರ ಹ್ಮ್. ಸುಬ್ರಹ್ಮಣ್ಯ ಯಂತ್ರವನ್ನ ಮನೇಲಿ ಸ್ಥಾಪನೆ ಮಾಡುವಂಥದ್ದು, ಹ್ಮ್. ವಿಶೇಷವಾಗಿ ಅಷ್ಟಮಿ ದಿನ ಕಾಲಭೈರವನಿಗೆ ಹ್ಮ್. ದೀಪವನ್ನ ಹಚ್ಚುವಂಥದ್ದು, ದರ್ಶನವನ್ನ ಮಾಡುವಂಥದ್ದು, ಹ್ಮ್. ಮನೆ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಒಂದು ರುದ್ರ ಹೋಮಾದಿಗಳನ್ನ ಮಾಡ್ಕೊಳ್ಳುವಂಥದ್ದು, ಹ್ಮ್. ಪದೇ ಪದೇ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ, ಕಾಲಭೈರವ ಸ್ವಾಮಿ ದರ್ಶನ ಕ್ಷೇತ್ರಗಳಿಗೆ, ಶನೇಶ್ವರ ಸ್ವಾಮಿ ಕ್ಷೇತ್ರಗಳಿಗೆ, ಶಿವನ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬರೋದು. ಇದರಿಂದ ಏನಾಗುತ್ತೆ, ಏನೆಲ್ಲ ಇವರು ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರಲ್ಲ, ಹ್ಮ್. ಅದೆಲ್ಲವೂ ಕೂಡ ಬೇಗ ನಿವಾರಣೆ ಆಗಿ ಹ್ಮ್. ಖಂಡಿತ ಅನುಕೂಲ ಆಗುತ್ತೆ. ಹಾ ಗುರುಜಿ. ಅದಕ್ಕೆ ನಾ ಎಲ್ಲಾ ರಾಶಿಯವ್ರಿಗೆ ಹೇಳೋದೇನಂದ್ರೆ, ಮನೇಲಿ ವರ್ಷಕ್ಕೊಂದ್ಸರ್ ಒಂದು ವಾಸ್ತು ಶಾಂತಿ ಮಾಡಿಸಿ, ಹ್ಮ್. ಗಣಪತಿ ಹೋಮ ಮಾಡಿಸಿ, ಹ್ಮ್. ಸುತ್ತ ನಿಮ್ಮ ಪುರೋಹಿತರು ಒಂದು 4-5 ಜನ, ನಿಮ್ಮ ಮನೆಯವರು ಒಂದು 10 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ, ಹ್ಮ್. ಬಡವರಿದ್ರೆ ಅವ್ರಿಗೆ ಏನಾರು ಒಂದು ಸಹಾಯ ಮಾಡಿ. ಇದರಿಂದಾನೇ ಅನೇಕ ದೋಷಗಳು ಕಡಿಮೆ ಆಗುತ್ತೆ. ವರ್ಷಕ್ಕೊಂದ್ಸಲಿ ಒಂದು ಮನೆಯಲ್ಲಿ ವಾಸ್ತು ಪೂಜೆ 100% ಮನೆನ ನೀಟಾಗಿ ಇಟ್ಕೋಬೇಕು. ಹ್ಮ್. ಪ್ಲಸ್ ಎರಡನೇದು, ವರ್ಷಕ್ಕೊಂದ್ಸರಿ ವಾಸ್ತು ಶಾಂತಿ ಮಾಡೋದ್ರಿಂದ ಈ ಹಾ. ದೋಷ ನಿವಾರಣೆ ಆಗುತ್ತೆ. ಹಾ ಗುರುಜಿ, ಇವರು ಯಾವ ದಿಕ್ಕು ಒಳ್ಳೇದು ಇವ್ರಿಗೆ? ನೋಡಿ, ಒಳ್ಳೆ ಪ್ರಶ್ನೆ ಇದು. ಇವ್ರಿಗೆ ಉತ್ತರ, ಹ್ಮ್. ದಕ್ಷಿಣ, ಹ್ಮ್. ಪಶ್ಚಿಮ 3 ದಿಕ್ಕು ಆಗುತ್ತೆ. ಹ್ಮ್. ಅದು ಈ ದಿಕ್ಕಿನ ನಿವೇಶನಗಳು, ಈ ದಿಕ್ಕಿನ ಮುಖ್ಯದ್ವಾರ, ಇದೆಲ್ಲವೂ ಕೂಡ ಇವ್ರಿಗೆ ಅತ್ಯಂತ ಶುಭ ಫಲಗಳನ್ನ ಕೊಡುವಂಥದ್ದಾಗ್ತದೆ. ಇದಿಷ್ಟು ಕೂಡ ವೃಶ್ಚಿಕ ರಾಶಿಯವರಿಗೆ ಯಾವ ವಯಸ್ಸಲ್ಲಿ ಗೃಹ ಯೋಗ ಇದೆ, ಪ್ಲಸ್ ಯಾವ ಟೈಮಲ್ಲಿ ಇವರು ಎಚ್ಚರಿಕೆನ ತಗೋಬೇಕು, ಯಾವ ದೇವತಾ ಆರಾಧನೆ ಮಾಡಬೇಕು, ಯಾವ ದೇವತಾ ಪೂಜೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ, ಸಂಪೂರ್ಣ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ಕೊಟ್ಟಿದೀವಿ. ಇನ್ನೂ ಹೆಚ್ಚಿನ ಮಾಹಿತಿ, ವಾಸ್ತು ಕರೆಕ್ಷನ್ ಮಾಡಬೇಕು, ವಾಸ್ತು ಪ್ಲಾನ್ ಮಾಡಬೇಕು ಅಂದ್ರೆ ಖಂಡಿತವಾಗಿ ನಮ್ಮನ್ನು ಭೇಟಿ ಮಾಡಿ. ಅದ್ರ ಜೊತೆಗೆ ಯಾವುದೇ ಒಂದು ಗೃಹ ನಿರ್ಮಾಣ ಮಾಡುವಂಥದ್ದು ಮೊದಲು ನೀವು ವಾಸ್ತು ಪ್ಲಾನ್ ಕರೆಕ್ಷನ್ ಮಾಡೋದ್ರ ಬದಲು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ. ತದನಂತರ ನೀವು ಗೃಹ ನಿರ್ಮಾಣ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.